ಒಬ್ಬ ಮನುಷ್ಯ ಏನಾದರೂ ಮುಂದುವರಿಬೇಕು ಅನ್ನೋದಾದರೆ ಅವನ ಫಸ್ಟ್ ಗೋಲ್ ಆಗಿರಬೇಕು ಏನಂದರೆ ಸೈಲೆನ್ಸ್ ಅನ್ನೋದು ಫಸ್ಟ್ ಅವನು ಏನು ಗೋಲ್ ಇರುತ್ತೆ ಅದಕ್ಕೆ ಹತ್ರ ಆದಂಥ ಇನ್ನೊಂದು ಎರಡನೇ ಗೋಲ್ ಆಗಿರುತ್ತೆ. ಯಾಕಂದರೆ ಸೈಲೆನ್ಸ್ನಲ್ಲಿ ದಾಟಿದ ಮೇಲೆ ನೀನು ಸಕ್ಸಸ್ನ ತಡೆಯೋಕ್ಕೆ ಯಾರ ಕೈಲೂ ಆಗಲ್ಲ. ಪ್ಲಸ್ ಆಗಿ ಮಾತಾಡೋದನ್ನ ಮೈಂಡಿಗೆ ತಗೋ, ಮೈನಸ್ ಆಗಿ ಮಾತಾಡೋದನ್ನ ನೀನು ಏನು ಪ್ಲಸ್ ಆಗಿ ಮಾತಾಡ್ತಾರೆ ಅದರಲ್ಲಿ ಸ್ವಲ್ಪ ಚರ್ಚೆ ಮಾಡಿ ನಿನ್ನ ಮೈಂಡ್ಗೆ ಏನು ಅನಿಸುತ್ತೆ ಅದನ್ನ ನೀನು ಯೋಚನೆ ಮಾಡಿ ಮುಂದುವರೆದ್ರೆ ನಿನ್ನ ಗೋಲ್ನ ತಡೆಯೋಕ್ಕೆ ಯಾರ ಕೈಲಿಂದನೂ ಆಗಲ್ಲ. ಅದು ಯಾವುದೇ ರೀತಿ ಗೋಲ್ ಆಗಿರ್ಬೋದು, ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಕಂಟೆಂಟ್ ಕ್ರಿಯೇಟರ್ ಆಗಿರ್ಬೋದು, ಏನೋ ಒಂದು ನಿನ್ನ ಗೋಲ್ ಅನ್ನೋದು ಎಲ್ಲರಿಗೂ ಒಂದು ಇದ್ದೇ, ಯಾರಿಗೇ ಆಗಲಿ ಒಂದು ಬೈಕ್ ತೊಗೋಬೇಕು ಅನ್ನೋದು ಒಂದು ಗೋಲ್ ಇರುತ್ತೆ, ಕಾರ್ ತೊಗೋಬೇಕು ಅನ್ನೋದೊಂದು ಗೋಲ್, ಅದನ್ನು ಸಾಧನೆ ಮಾಡಬೇಕು ಅಂದರೆ ಅದು ನಿನ್ನ ಕೈಲಿಂದ ಮಾತ್ರ ಆಗುತ್ತೆ. ಯಾಕಂದರೆ ನೀನು ಆ ಗೋಲ್ ಕಂಡಿರೋದು ನೀನು, ಬೇರೆಯವರಲ್ಲ. ಬೇರೆಯವ್ರು ಮಾತಾಡ್ತಾ ಇರ್ತಾರೆ, ಯಾಕಂದರೆ ನೀನು ಅವ್ರಿಗೆ ಮಾತಿಗೆ ಸಿಕ್ಕಿದೆಯಾ. ನೀನು ಅದರಿಂದ ಹೊರಗೆ ಬರಬೇಕು ಅಂದರೆ ನೀನೇನೋ ಒಂದು ಮಾಡಿ ತೋರಿಸ್ದಾಗ ಮಾತ್ರ ಅವರು ನಿನ್ನೂ ಬಿಟ್ಟು ಬೇರೆಯವ್ರ ಕಡೆ ನೋಡ್ತಾರೆ. ಯಾಕಂದರೆ ನಿನ್ನ ಸಾಧನೆ ಅವ್ರಿಗೆ ಮಿಟ್ಟ ತಂಡು ಹೊಡೆದಂಗಿರಬೇಕು. ಆವಾಗ ಮಾತ್ರ ಅವ್ರು ನಿನ್ನ ಬಿಟ್ಟು ಬೇರೆ ಕಡೆ ನೋಡ್ತಾರೆ. ನೀನು ಅಕಸ್ಮಾತ್ ಯಾರನ್ನೂ ನೋಡ್ದಲೆ, ಯಾರನ್ನೂ ಕೇಳ್ದಲೆ, ನಿನ್ನ ಗೋಲೆ ಇಕ್ಕಂದಲೆ ನೀನು ಬದುಕ್ತಾ ಇದೆಯಾ ಅಂದರೆ ಬದುಕಿರೋ ಜೀವನನೇ ವೇಸ್ಟ್. ನೀನು ಯಾರೇ ಎಕ್ಸಾಂಪಲ್ ಒಂದು ಬೈಕ್ನ ತಗೋಬೇಕು, 1.5-2 ಲಕ್ಷದ ಗಾಡಿ ತಗೋಬೇಕು ಅನ್ನೋದಿದ್ರೆ ಆ 1.5-2 ಲಕ್ಷ ಯಾವ ರೀತಿ ದುಡಿಬೇಕು ಅನ್ನೋದು ಯೋಚನೆ ಮಾಡ್ಬೇಕು. ಬಿಟ್ಟರೆ ಯಾವ ರೀತಿ ಜನ ಗಾಡಿ ತಗೊಂಡ್ಮೇಲೆ ನಾನು ಏನು ಅಂತಾರೆ, ಯಾವ ರೀತಿ ನೋಡ್ತಾರೆ ಅದನ್ನು ಮೈನಸ್ ಆಗಿ ತಿಳ್ಕೊಬಾರ್ದು. ಯಾಕಂದರೆ ಇವತ್ತು ಒಬ್ಬ ಶ್ರೀಮಂತ ಒಂದು ಸೈಕಲಲ್ಲಿ ಓಡಾಡ್ತಾ ಇದ್ದಾನೆ ಅಂದರೆ ಬಿಡಪ್ಪ ಒಂದು ಸಿಂಪಲ್ ಮ್ಯಾನ್ ಅಂತಾರೆ. ಬಟ್ ಒಬ್ಬ ಬಡವ ಏನೋ ಒಂದು 2.5-3 ಲಕ್ಷ ಸಾಲ ಮಾಡಿ ಕಂತು ಏನೋ ಒಂದು ಮಾಡ್ಕೊಂಡು ಬಂದಿರ್ತಾನೆ. ಬಟ್ ಅದನ್ನ ನೋಡ್ದ ಇವ್ನಿಗೆ ಈ ಏಜಲ್ಲಿ ಈ ಒಂದು ಬಡತನದಲ್ಲಿ ಶೋಕಿ ಬೇಕಂತ ನಮ್ಮ ಜನನೇ ಆಗಿ. ಯಾಕಂದರೆ ದುಡ್ಡಿರೋನ ಬಗ್ಗೆ ಪ್ಲಸ್ ಆಗಿ ಮಾತಾಡ್ತಾರೆ. ಆ ಪ್ಲಸ್ ಆಗಿ ಮಾತಾಡಿಸ್ಕೋಬೇಕು ಅಂದ್ರೆ ನೀನು ದುಡ್ಡಿರೋಂಥವ್ನಾಗಬೇಕು. ಮನುಷ್ಯ ತಲೆಗೆ ಹತ್ತಿಸ್ಕೊಂಡ್ರೆ ಯಾವುದೂ ದೊಡ್ಡದಲ್ಲ. ಮೇಯ್ನಾಗಿ ಅಬ್ದುಲ್ ಕಲಾಂ ಹೇಳ್ತಾರೆ, ಮನುಷ್ಯನಿಗೆ ಮನಸ್ಸಿಗಿಂತ ದೊಡ್ಡದು ಯಾವುದಿಲ್ಲ ಅಂತ. ಏನೇ ಆಗಲಿ ಅವನ್ನ ತಡೆಯೋಕ್ಕೆ ಚಾನ್ಸ್ ಇರಲ್ಲ. ಮೇಯ್ನಾಗಿ ನಿನ್ನ ಗೋಲು ಏನಿದೆ ಅನ್ನೋದನ್ನ ನೀನು ಫಸ್ಟು 1 ವಾರ ಅಲ್ಲ, 2 ವಾರ ಅಲ್ಲ, ತಿಂಗಳಾಗಲಿ ಗೋಲ್ ಕಡೆ ಗಮನ ಮಾಡು. ಏನು ಗೋಲ್ ಇದೆ ಅನ್ನೋದನ್ನ ನೀನು ತಿಳ್ಕೊ. ಅದು ಎಲ್ಲರಿಗೂ ದುಡ್ಡೇ ಮಾಡಬೇಕು ಅನ್ನೋದೇನು ಯಾರಿಗೂ ಇರಲ್ಲ. ಎಷ್ಟೋ ಜನರ ಪ್ರೀತಿ ಗಳಿಸ್ಬೇಕು ಅನ್ನೋದಿರುತ್ತೆ. ಅದಕ್ಕೂ ಒಂದು ಒಳ್ಳೆ ಮಾರ್ಗ ನೀನು ಹುಡುಕೋಬೇಕು. ಆವಾಗ ಮಾತ್ರ ನಿನ್ನ ಗೋಲ್ ನೀನು ಹುಡುಕೋದು. ಸುಮ್ಮನೆ ಗೋಲ್ ಡ್ರೀಮ್ ಕಾಣ್ತಾ ಬೆಳಗ್ಗೆ ನೈಟ್ ಡ್ರೀಮ್ ಕಾಣ್ತೀಯ, ಬೆಳಗ್ಗೆದ ಮನೆ ಮತ್ತು ಅದೇ ಅಲ್ಲೇನು ವ್ಯತ್ಯಾಸನೇ ಬರೋಲ್ಲ. ಆ ಒಂದು ಡ್ರೀಮ್ ಕಾಣ್ತಾ ಇದೆಯಾ ಅಂದರೆ ಅದ್ರ ಕಡೆ ನಿನ್ನ ಫೋಕಸ್ ಇರಬೇಕು. ಆ ಡ್ರೀಮ್ನ ಸಕ್ಸಸ್ ಮಾಡೋಕ್ಕೆ ಎಷ್ಟು ಟೈಮ್ ಕೊಡಬೇಕು, ಆ ಕೆಲಸ ಅದರ ಮುಟ್ಟಬೇಕು ಅಂದರೆ ಎಷ್ಟು ದಾರಿ ಹಂತಗಳಿದೆ, ಅದನ್ನು ನೀನು ಎಷ್ಟು ದಾಟಬೇಕು, ಅದನ್ನೆಲ್ಲ ನೀನು ಯೋಚನೆ ಮಾಡಲೇಬೇಕು. ಸುಮ್ಮನೆ ಗೋಲ್ ಕಂಡುಬಿಟ್ಟು ಮನಿಕೊಂಡ್ಬಿಟ್ರೆ ಅದು ಡ್ರೀಮೇ ಆಗುತ್ತೆ, ಗೋಲ್ ಆಗಲ್ಲ. ಏನು ಗೋಲ್ ಇರುತ್ತೆ ಅದ್ರ ಕಡೆ ನೀನು ಸಾಧನೆ ಫೋಕಸ್ ಮಾಡಿದ್ರೆ ಅದು ಯಾವನ ಕೈಲೂ ತಡೆಯೋಕ್ಕಾಗಲ್ಲ. ಫೋಕಸ್ ಅನ್ನೋದು ಮೇಯ್ನ್ ಇಂಪಾರ್ಟೆಂಟ್ಲಿ ಒಂದು ಅಸ್ತ್ರ ಇದ್ದಂಗೆ. ಮೇಯ್ನ್ ಫಸ್ಟ್ನೇ ಅಸ್ತ್ರನೇ ಅದು. ಫೋಕಸ್ ಮಾಡ್ತಾ ಇದೆಯಾ, ಬೇರೆ ಕಡೆ ಆ ಕಡೆ ನೋಡ್ತಾ ಇಲ್ಲ, ನೀನು ಸಾಧನೆ ಮಾಡೇ ಮಾಡ್ತೀಯ. ಯಾಕಂದರೆ ಜನ ಮಾತಾಡೋದಿದ್ದೇ ಇರುತ್ತೆ. ಸತ್ರೂ ಮಾತಾಡ್ತಾರೆ, ಅದೊಂದು ಮಗು ಹುಟ್ಟಿದ್ರೂ ಮಾತಾಡ್ತಾರೆ. ಅಂಥದ್ರಲ್ಲಿ ಹುಟ್ಟು ಸಾವನ್ನೇ ಬಿಟ್ಟಿಲ್ಲ ನನ್ನ ಮಕ್ಕಳು ಅಂದಮೇಲೆ ನಿನ್ನನ್ನು ಬಿಡ್ತಾರೆ, ನಡೀತಾರೆ, ಜೀವನ ಬಿಡ್ತಾರೆ, ಮಾತಾಡ್ತಾರೆ. ಬಟ್ ಅದಕ್ಕೆ ನೀನು ತಲೆ ಕೆಡಿಸ್ಕೋಬಾರ್ದು. ನೀನು ಫೋಕಸ್ ಏನಿರಬೇಕು, ಗೋಲ್ ಮಾತ್ರ ಆಗಿರಬೇಕು. ಆವಾಗ ಮಾತ್ರ ನೀನೇನೋ ಒಂದು ಮಾಡೋಕ್ಕೆ ಸಾಧ್ಯ. ಎಷ್ಟೋ ಜನ ಇವತ್ತು ಕಂಟೆಂಟ್ ಕ್ರಿಯೇಷನ್ ಮಾಡ್ತಾ ಇರೋರು ಅದನ್ನೇ ಒಂದು ಮೈಂಡ್ ಸೆಟ್ ಇಟ್ಕೊಂಡೇ ಮಾಡ್ತಾ ಇರೋದು. ನಾನು ಈಗ ಅದೇ ದಾರಿಯಲ್ಲಿ ನಡೀತಾ ಇರೋದು. ನೀನು ಏನೋ ಒಂದು ಮಾಡಬೇಕು ಅನ್ನೋದಿದ್ರೆ ಆ ದಾರಿ ಹಿಡಿಲೇಬೇಕಾಗುತ್ತೆ. ಹಿಡಿದ್ರೆ ಮಾತ್ರ ನಿನ್ನ ಗೋಲ್ ಸಕ್ಸಸ್, ಇಲ್ಲ ನೈಟ್ ಡ್ರೀಮ್ ಅಷ್ಟೇ.